ನಾಗ್ಲೇ ಹೇಳ್ತಾ ಇದ್ದೆ, ನೇಪಾಳದ ಕಠ್ಮಂಡುವಿನಲ್ಲಿ ಬೆಂಗಳೂರಿಂದ ಪ್ರವಾಸಕ್ಕೆ ಹೊರಟಿದ್ದಂತ ಸುಮಾರು 27 ಮಂದಿ ಕನ್ನಡಿಗರು ಸಿಲುಕೊಂಡಿದ್ದಾರೆ, ಪರದಾಡ್ತಾ ಇದ್ದಾರೆ. ಅದರಲ್ಲಿ HSR ಲೇಔಟ್, ಆನೇಕಲ್ಲು, ಬನ್ನೇರ್ಘಟ್ಟ, ಇನ್ನು ಬೇರೆ ಬೇರೆ ಭಾಗದಿಂದ ಪ್ರವಾಸಕ್ಕೆ ಅಂತೇಳಿ ಹೋಗಿದ್ದಾರೆ. ಕೇವಲ ಕನ್ನಡಿಗರಷ್ಟೇ ಅಲ್ಲ, ಭಾರತದ ಬೇರೆ ಬೇರೆ ಭಾಗದಿಂದ ಹೋಗಿರುವಂತ ಮಂದಿ ಕೂಡ ಅಲ್ಲಿ ಲಾಕ್ ಆಗಿದ್ದಾರೆ. ಅದೊಂದ್ ಕಡೆ ಈಗ ನೇಪಾಳದಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಇದು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಹಾಗೇನೆ ದೆಹಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರು, ಇವರೆಲ್ಲರೂ ಕೂಡ ವಿವಿಧ ತಂಡಗಳಲ್ಲಿ ಇರುವಂತ ಕನ್ನಡಿಗರು, ಇವರೆಲ್ಲರ ಸಂಪರ್ಕದಲ್ಲಿದ್ದಾರೆ, ಅಂದ್ರೆ ನಿರಂತರ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಕ್ಷಣದ ವಿಚಾರವನ್ನ ಅಲ್ಲಿ ಏನ್ ನಡೀತಾ ಇದೆ, ಪರಿಸ್ಥಿತಿ ಹೇಗಿದೆ, ಅದೆಲ್ಲವನ್ನು ಕೂಡ ಪಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈಗ ಕನ್ನಡಿಗರನ್ನ ಸೇಫ್ ಆಗಿ ಕರ್ಕೊಂಡು ಬರೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಲೋ, ನಾವು 28 ಜನ ಇಲ್ಲಿ ಸ್ಟಕ್ ಆಗಿದ್ದೀವಿ. ಅಂದರೆ ಊಟಕ್ಕೇನು ತೊಂದರೆ ಇಲ್ಲ, ಬಟ್ ನಮ್ಮನ್ನು ಏನಾದರೂ ಮಾಡಿ ಇಷ್ಟು ಜನ ಇದ್ದೀವಿ ನಾವು ಎಲ್ಲ ಇಲ್ಲಿಂದ ನಮ್ಮನ್ನು ಏನಾದರೂ ಮಾಡಿ ಲಿಫ್ಟ್ ಮಾಡಿ ಅಟ್ಲೀಸ್ಟ್ ಬಾರ್ಡರ್ಗೆ ತಲುಪಿಸೋ ಒಂದು ಪ್ರಯತ್ನ ಆದರೂ ಮಾಡಿ. ನಮಗಿಲ್ಲಿ ತುಂಬ ತೊಂದರೆ ಆಗಿದೆ. ಕರ್ಫ್ಯೂ ವಿಧಿಸಿದ್ದಾರೆ, ಓಡಾಡೋಕ್ಕಾಗ್ತಾ ಇಲ್ಲ, ನಮಗೆಲ್ಲ ತುಂಬಾ ತೊಂದರೆ ಆಗಿದೆ. ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಏನಾಗುತ್ತೋ ಅಷ್ಟು ಅಂತ. ಗೇಟ್ಸ್ ಕೂಡ ಬಂದಾಗಿದೆ. ಇಲ್ಲ, ಊಟಕ್ಕೂ ತೊಂದರೆ ಆಗ್ತಾ ಇದೆ. ಈಗ ಸದ್ಯಕ್ಕೇನಿಲ್ಲ, ಮುಂದಕ್ಕೆ ತೊಂದರೆ ಆಗೋ ಚಾನ್ಸಸ್ ಇದೆ. ಇಲ್ಲಿ ವೆಜಿಟೇಬಲ್ಸು, ದಿನಸಿ ಸಾಮಾನು ಏನೂ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ಎಲ್ಲ ಇಲ್ಲಿಂದ ನಮ್ಮ ದೇಶಕ್ಕೆ ಹೊರಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ, ಹೆಲ್ಪ್ ಮಾಡಿ ಅಂತ. ಹಲೋ, ನಾವು 28 ಜನ ಇಲ್ಲಿ ಸ್ಟಕ್ ಆಗಿದ್ದೀವಿ. ಅಂದರೆ ಊಟಕ್ಕೇನು ತೊಂದರೆ ಇಲ್ಲ, ಬಟ್ ನಮ್ಮನ್ನು ಏನಾದರೂ ಮಾಡಿ ಇಷ್ಟು ಜನ ಇದ್ದೀವಿ ನಾವು ಎಲ್ಲ ಇಲ್ಲಿಂದ ನಮ್ಮನ್ನು ಏನಾದರೂ ಮಾಡಿ ಲಿಫ್ಟ್ ಮಾಡಿ ಅಟ್ಲೀಸ್ಟ್ ಬಾರ್ಡರ್ಗೆ ತಲುಪಿಸೋ ಒಂದು ಪ್ರಯತ್ನ ಆದರೂ ಮಾಡಿ. ನಮಗಿಲ್ಲಿ ತುಂಬ ತೊಂದರೆ ಆಗಿದೆ. ಕರ್ಫ್ಯೂ ವಿಧಿಸಿದ್ದಾರೆ, ಓಡಾಡೋಕ್ಕಾಗ್ತಾ ಇಲ್ಲ, ನಮಗೆಲ್ಲ ತುಂಬಾ ತೊಂದರೆ ಆಗಿದೆ. ಪ್ರವಾಸಕ್ಕೆ ಅಂತ ಹೋಗಿದ್ದಂತ ಅಭಿ ನಮ್ಮ ಜೊತೆ ದೂರವಾಣಿ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಅಭಿ. ಸರ್ ನಮಸ್ತೆ, ಹೇಳಿ ಸರ್. ಅಭಿ, ನೀವು ಎಲ್ಲಿಯವರು, ಎಲ್ಲಿಂದ ಹೋಗಿದ್ದು, ಯಾವಾಗ ಹೋಗಿದ್ದು? ಸರ್ ನಾವು ಬೆಂಗಳೂರಿಂದ ಬಂದಿದ್ದು. ಓಕೆ. ಸೋಮವಾರ ಬಂದ್ವಿ ಬೆಳಗ್ಗೆ. ಸೊ 27 ಜನ ಇದೀವಿ ನಾವು. ಇಲ್ಲಿ ಹೋಟ್ಲಲ್ಲಿ ತಂಗಿದೀವಿ. ಸೊ ಆ ಹೋಟ್ಲ್ ಅರೆಸ್ಟ್ ತರ ಆಗಿದೆ ಸರ್ ನಮ್ಗೆ ಇಲ್ಲಿ ಸಿಚುವೇಶನ್. ಅಂದ್ರೆ ಈಗ 2 days ಬ್ಯಾಕ್ ನೀವು ಹೋಗಿದ ಅಲ್ಲಿಗೆ? ಹೌದು ಸರ್, 2 days ಬ್ಯಾಕ್ ಸರ್. ಹೌದು, 2 days ಬ್ಯಾಕ್ ಹೋಗಿದ್ದು. ಮಂಡೇ ಮಾರ್ನಿಂಗ್ ನಾವ್ ಇಲ್ಲಿ ರೀಚ್ ಆಗಿದ್ದು, ಅರ್ಲಿ ಮಾರ್ನಿಂಗ್. ಓಕೆ. ಮಂಡೇ ಮಧ್ಯಾಹ್ನ ತನಕ ಏನು ಗಲಾಟೆ ಇರಲಿಲ್ಲ. ಮಂಡೇ ಪೂರ್ತಿ ಸೈಟ್ ಸೀಯಿಂಗ್ ಚೆನ್ನಾಗೇ ಆಯ್ತು. ನೆಕ್ಸ್ಟ್ ಡೇ ಟ್ಯೂಸ್ಡೇ ಬಂದು ನಾವು ಸೈಟ್ ಸೀಯಿಂಗ್ ಹೋದಾಗ, ನಿನ್ನೆ ಬೆಳಿಗ್ಗೆ ಪಶುಪತಿನಾಥ ದೇವಸ್ಥಾನಕ್ಕೆ ಹೋದಾಗ ಏನ್ ತೊಂದರೆ ಇರ್ಲಿಲ್ಲ. ಸೊ ವಾಪಸ್ ಬರ್ಬೇಕಾದ್ರೆ ನಮ್ಗೆ ತುಂಬಾ ತೊಂದರೆ ಆಯ್ತು. ನಮ್ಗೆ ವೆಹಿಕಲ್ ಇರ್ಲಿಲ್ಲ. ಹೋಗ್ಬೇಕಾರೆ ಬಸ್ಸಲ್ಲಿ ಹೋದ್ವಿ, ಬರ್ಬೇಕಾರೆ ವೆಹಿಕಲ್ ಇರ್ಲಿಲ್ಲ, ನಡ್ಕೊಂಡ್ ಬರ್ಬೇಕಾಯ್ತು ಒಂದು 3 kilometers ಹೋಟ್ಲ್ಗೆ. ಸೊ ಆಲ್ಮೋಸ್ಟ್ ಬರೋ ದಾರಿಯಲ್ಲಿ ಒಂದು 10 ಜನ 10 ಕಡೆ ಒಂದು 100 ಜನ ಫುಲ್ ಗಲಾಟೆ ಮಾಡ್ತಾ ಇದ್ರು. ನಮ್ ದೇಶದಲ್ಲೇ ನಾವು ಸ್ಟ್ರೈಕ್ ನೋಡಿಲ್ಲ, ಇದೇ ದೇಶದಲ್ಲಿ ಫಸ್ಟ್ ಟೈಮ್ ಸ್ಟ್ರೈಕ್ ಅಂತ ನೋಡಿದ್ದು. ವೆಹಿಕಲ್ಸ್ಗೆಲ್ಲ ಬೆಂಕಿ ಹಚ್ಚಿ, ಟೈರ್ಗೆಲ್ಲ ಬೆಂಕಿ ಹಚ್ಚಿ ಫುಲ್ ಗಲಾಟೆ ಮಾಡ್ತಾ ಇದ್ರು. ಸೊ ನಡ್ಕೊಂಡು ನಾವು ರೂಮ್ ರೀಚ್ ಆದ್ವಿ. ಈಗ ರೂಮಲ್ಲೇ ಇದೀವಿ. ನಮ್ ಟ್ರಾವೆಲ್ ಪಾರ್ಟ್ನರ್ ಎಲ್ಲ ಅದೇ ಹೇಳ್ತಾ ಇದಾರೆ, ರೂಮಲ್ಲಿ ಇರೋದೇ ಸೇಫ್ ಅಂತ. ಸೊ ಇಲ್ಲೇ ಇದೀವಿ. ಈಗ ಏನ್ ಸಿಚುವೇಶನ್ ಏನು ಗೊತ್ತಿಲ್ಲ ಸರ್, ಎಲ್ಲ ಹಾಲ್ಟ್ ಆಗಿದೆ ಇಲ್ಲಿ. ಟೋಟಲ್ ಎಲ್ಲ ಕ್ಲೋಸ್ ಆಗಿದೆ. ಎಷ್ಟು ದಿವಸದ ಮಟ್ಟಿಗೆ ಅಂತ ನೀವು ಹೋಗಿದ್ದು ಪ್ರವಾಸಕ್ಕೆ? ನಾವು ಒಂದ್ ವಾರ ಸರ್, 7 days ಅಂತ ಬಂದಿದ್ದು. ಈಗ ಇನ್ನೇನು ಈಗ ಸಮಸ್ಯೆ ಶುರು ಆಗ್ಬಿಟ್ಟಿದೆ. ಹೌದೌದು. ಇವತ್ತು ಆಕ್ಚುಲಿ ನಾವು ಪೋಖ್ರಾಗ್ ಹೋಗ್ಬೇಕಾಗಿತ್ತು. ಅದು ನೇಪಾಳಲ್ಲಿ ಒಂದು ಸಿಟಿ. ಹೌದು. ಸೊ ಕಾಠ್ಮಂಡು ಇಂದ ಪೋಖ್ರಾಗ್ ಹೋಗ್ಬೇಕಿತ್ತು. ಐಟ್ನರಿ ಎಲ್ಲ ಕ್ಯಾನ್ಸಲ್ ಆಗಿದೆ. ಇದೀವಿ. ಈಗ ಸಂಡೇ ಮಾರ್ನಿಂಗ್ ನಮ್ ಫ್ಲೈಟ್ ಇತ್ತು ರಿಟರ್ನ್ದು. ಏನಾಗುತ್ತೆ ಏನೋ ಗೊತ್ತಿಲ್ಲ, ಅದುವರೆಗೂ ಏನಾಗುತ್ತೆ. ಈಗ ಅಲ್ಲಿ ಇವಾಗ ಸದ್ಯಕ್ಕೆ ನಿಮ್ಗೆ ಏನೇನ್ ತೊಂದರೆ ಆಗ್ತಿದೆ ಅಂದ್ರೆ, ಊಟಕ್ಕೆ ತಿಂಡಿಗೆ ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ ಅಲ್ಲ? ಇಲ್ಲ, ಊಟ ತಿಂಡಿಗೆಲ್ಲ ಏನ್ ತೊಂದರೆ ಇಲ್ಲ ಸರ್. ನಮ್ಮ ಇವ್ರು ಅರೇಂಜ್ ಮಾಡ್ತಾ ಇದಾರೆ, ಟ್ರಾವೆಲ್ ಪಾರ್ಟ್ನರ್ ಏಜೆಂಟ್. ಅವರು ಜಿಗಣಿ ಅಂದ್ರೆ ಬೆಂಗಳೂರಲ್ಲಿ ಆಫೀಸ್ ಇರೋದು ಅವ್ರದ್ದು, TNR ಹಾಲಿಡೇಸ್ ಅಂತ. ಸೊ ಅವರೆಲ್ಲ ಅರೇಂಜ್ ಮಾಡ್ತಾ ಇದಾರೆ. ಇಲ್ಲಿರೋ ಲೋಕಲ್ ಪರ್ಸನ್ಸ್ನೆಲ್ಲ ಲಿಂಕ್ ಮಾಡಿ ಎಲ್ಲ ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿನದ ಮಟ್ಟದವರೆಗೂ ಮಾಡ್ತಾರೆ ಅಂತ, ಈ ಪ್ರಾಬ್ಲಮ್ ಎಷ್ಟು ದಿನದ ಮಟ್ಟದವರೆಗೂ ಹೋಗುತ್ತೆ
ನಮ್ಗೆ ಏನು ಐಡಿಯಾ ಇಲ್ಲ ಇಲ್ಲಿ, ಬ್ಲೈಂಡ್ ಆಗಿ ಇಲ್ಲಿ ನಾವು ಇದೀವಿ ಅಷ್ಟೇ. ಆಮೇಲೆ ನಮ್ಮ ನೀವು ಇದೇನಂದ್ರೆ ವಾಪಸ್ ಹೋಗ್ಬೇಕಾದ್ರೆ ನೀವು ಅಲ್ಲಿನ ಪರಿಸ್ಥಿತಿ ನೋಡಿದಿರಿ ಕಣ್ಣಾರೆ, ಹೇಗಿದೆ ಅಲ್ಲಿ ಸನ್ನಿವೇಶ ಅಂತ? ತುಂಬಾ ಭಯಂಕರವಾಗಿದೆ ಸರ್. ತುಂಬಾ ಅದೇ ನಾನು ಹೇಳಿಲ್ವಾ, ನಮ್ ದೇಶದಲ್ಲೇ ನಾನು ನೋಡಿರ್ಲಿಲ್ಲ. ಅಟ್ ಎ ಟೈಮ್ 4 ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗ್, ನಮ್ಮ ಹೋಟೆಲ್ ಮೇಲೆಯಿಂದ ನೋಡಿದ್ರೆ ಕಾಣಿಸುತ್ತೆ 4 ಬಿಲ್ಡಿಂಗ್, ಇನ್ನೂ ಅದು ಬೆಂಕಿ ಆರಿಲ್ಲ, ಉರಿತಾನೆ ಇದೆ. ಸೊ ಆ ತರ ತುಂಬಾ ದೊಡ್ಡ ಮಟ್ಟಿಗೆ ಇದು ಕಾಠ್ಮಂಡು ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಜಾಸ್ತಿ ಗೌರ್ಮೆಂಟ್ ಆಫೀಸಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಗಲಾಟೆ ಇನ್ನೂ ತೀವ್ರವಾಗಿದೆ ಬೇರೆ ಸಿಟೀಸ್ ಕಂಪೇರ್ ಮಾಡಿದ್ರೆ. ಓಕೆ, ಆದಷ್ಟು ಬೇಗ ಸೇಫ್ ಆಗಿ ಬನ್ನಿ, ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತಾಡಿದ್ದಕ್ಕೆ ಅಭಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.